ಅದು ನಂಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗತೈತಿ. ನಾನು ಅನ್ಕೊಂಡೇ ಇರಲಿಲ್ಲ. ಅಯ್ಯೋ ಯಪ್ಪ, ನಂಗೆ ಹೌದು, ನನಗೆ ನೆನಪೇ ಇಲ್ಲ ಲಾಸ್ಟ್ ಟೈಮ್ ಯಾವಾಗ ಡೇಟ್ ಆಗಿತ್ತು ಅಂತೇಳಿ. ಅಯ್ಯೋ ದೇವ್ರೇ, ನಾನು ಪ್ರೆಗ್ನೆಂಟ್. ಓ ಮೈ ಗಾಡ್. ನಿಜ ನಂಗೆ ತುಂಬ ಅಂದರೆ ತುಂಬ, ನನಗೂ ತುಂಬ ಖುಷಿ ಆಗ್ತಾ ಇದೆ. ಡಾಕ್ಟರ್ ಹೇಳಿದ್ರು ಅದೆಲ್ಲ ನೆನಪಿದೆ ತಾನೇ ನಿಂಗೆ? ಇವಾಗ 6 ವೀಕ್ ಆಗಿದೆ ಅಷ್ಟೇ. ನೀನು ಚೆನ್ನಾಗಿ ರೆಸ್ಟ್ ತಗೋ. ಏನೋ ಆ ಕಡೆ ಈ ಕಡೆ ಓಡಾಡೋದು ಅದು ಏನು ಮಾಡಬೇಡ, ಆಯಿತಾ? ಹಾಂ ಹೌದು, ಮನೇಲಿ ಹೋಗಿ ಹೇಳಿದ್ಮೇಲೆ ಎಲ್ಲರೂ ತುಂಬ ಖುಷಿ ಆಗ್ತಾರಲ್ಲ. ವಾವ್, ನನಗೆ ತುಂಬ ಖುಷಿ ಆಗ್ತಾ ಇದೆ. ಹೀಗೆ ಖುಷಿಯಾಗಿರು. ನಾನೊಂದು ಯೋಚನೆ ಮಾಡ್ತಾ ಇದ್ದೆ. ಏನು? ಏನಿಲ್ಲ, ಈಗ ನನಗೂ ಒಂದು ಜವಾಬ್ದಾರಿ ಅಂತ ಬರ್ತಾ ಇದೆ. ಸೊ ನಾನು ಈಗ ಮನೆ ಹಳೆಯ ಆಗಿ ಅಂದರೆ ಅರ್ಥ ಆಗ್ತಾ ಇದೆಯಲ್ಲ ನಿಂಗೆ. ಸುಮ್ಮನೆ ಬೇಡ, ನಮ್ಮ ಊರಿಗೆ ನಾವು ಹೊರಟೋಗೋಣವಾ, ಅಲ್ಲಿ ಇದ್ಬಿಡೋಣ, ಏನಂತೀಯ? ಯಾಕೆ ಊರಲ್ಲಿ ಏನು ಮಾಡೋದು? ನಮಗೆ ಗದ್ದೆಲೆಲ್ಲ ಕೆಲಸ ಮಾಡೋಕ್ಕೆ ಬರಲ್ವಲ್ಲ. ಬೆಂಗಳೂರು ಸಿಟಿ ಬಿಟ್ಟು ಹಳ್ಳಿಗೆ ಹೋಗಿ ಮಗು ಎಜುಕೇಷನ್ ಬಗ್ಗೆ ಎಲ್ಲ ವಿಚಾರ ಮಾಡ್ಬೇಕು ತಾನೆ. ನೀನು ಹೇಳೋದು ಸರಿನೇ, ಬಟ್ ನನಗೆ ನನ್ನ ಮಗು ಇದ್ರಿಗೆ ನನಗೆ ಅವಮಾನ ಆದರೆ ನನಗೆ ಸಹಿಸೋಕ್ಕಾಗಲ್ಲ. ನಿಂಗೆ ಅರ್ಥ ಆಗ್ತಾ ಇದೆ ತಾನೆ? ಎಸ್ ಮಾಧವ್, ನೀನು ಹೇಳೋದು ನಿಜ. ನಾವಿಲ್ಲೇ ಬೆಂಗಳೂರಲ್ಲೇ ಸಪ್ರೇಟ್ ಆಗಿರೋಣ, ಏನಂತೀಯ? ಹಾಂ, ನಾನು ಹೀಗೆ ಮಾಡ್ತೀನಿ, ಏನಾದರೂ ಒಂದು ಬಿಸ್ನೆಸ್ ಮಾಡೋಣ ಇಬ್ಬರು ಸೇರಿಕೊಂಡು. ಅಪ್ಪನ ಹತ್ರ ನಾನು ಕೇಳ್ತೀನಿ ಬಿಸ್ನೆಸ್ಸಿಗೆ ಹೆಲ್ಪ್ ಮಾಡು ಅಪ್ಪ ಅಂತ. ಇಲ್ಲಾಂದರೆ ನನಗೆ ಏನು ಬರಬೇಕಿದೆಯಲ್ಲ ಅದನ್ನು ನನಗೆ ಕೊಟ್ಬಿಡು ಅಂತ ಕೇಳ್ತೀನಿ. ಹಾಂ, ಅಪ್ಪ ಕೊಟ್ಟೇ ಕೊಡ್ತಾರೆ, ಯಾಕಂದರೆ ನಾನು ಪ್ರೆಗ್ನೆಂಟ್ ಅಲ್ವಾ, ಅವ್ರಿಗೂ ತುಂಬ ಖುಷಿ ಆಗುತ್ತೆ. ಶ್ವೇತಾ, ಬೇಡ ಬಿಡು. ಮತ್ತೆ ಅವರು ಸುಮ್ಮನೆ ನಿಂಗೆ ಅರ್ಥ ಆಗಲ್ಲ ಅದೆಲ್ಲ. ಬೇಡ ಬೇಡ, ಏನು ಕೇಳಬೇಡ. ಮಾಧವ್, ನೀನೇನು ಹೇಳಬೇಡ, ನಾನೆಲ್ಲ ಕೇಳ್ತೀನಿ, ಆಯಿತಾ? ಸರಿ, ನಿನ್ನ ಇಷ್ಟ. ನೀನು ಕೇಳೋದೇನೋ ಕೇಳ್ತೀಯ, ಆದರೆ ಅವರು ಅದನ್ನು ತಪ್ಪಾಗಿ ತಿಳ್ಕೊತಾರೆ. ನಾನೇನೋ ನಿನ್ನ ಮುಂದೆ ಹೇಳಿದ್ನೇನೋ, ಅದಕ್ಕೋಸ್ಕರ ನೀನು ಕೇಳ್ತಾ ಇದ್ದೀಯಾ ಅಂತೇಳಿ ನನಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ಯಾಕೋ ಬೇಡ ಅನ್ನಿಸ್ತಾ ಇದೆ. ನೀನೇನು ಟೆನ್ಷನ್ ತಗೋಬೇಡ, ನಾನು ಹೇಳ್ತೀನಿ. ನಿಮಗೆ ಈ ವಿಷಯದ ಬಗ್ಗೆ ಗೊತ್ತೇ ಇಲ್ಲ, ನಾನೇ ಮಾತಾಡಿದ್ದೀನಿ. ಇನ್ನು ನಾನು ಮಾಧವ್ ಹತ್ರ ಮಾತಾಡಿನೂ ಕೂಡ ಇಲ್ಲ ಅಂತ ಹೇಳ್ತೀನಿ, ಆಯಿತಾ? ನೀನು ಇದ್ರ ಬಗ್ಗೆ ಏನೂ ವರಿ ಮಾಡ್ಕೊಳ್ಬೇಡ. ಅಯ್ಯೋ, ಹಂಗೆ ಇದು ದಾರಿಯಲ್ಲಿ ಹೋಗ್ತಾ ಎಲ್ಲಾದರೂ ಬೇಕ್ರಿ ಇದ್ದರೆ ಅಲ್ಲಿ ನಿಲ್ಲಿಸ್ಬಿಡಿ, ಏನಾದರೂ ಸ್ವೀಟ್ ತೊಗೊಂಡು ಹೋಗೋಣ ಮನೆಗೆ ಎಲ್ರಿಗೂ. ಅಯ್ಯಪ್ಪ ದೇವ್ರಿ, ನನಗೆ ತುಂಬ ಖುಷಿ ಆಗ್ತಾ ಇದೆ. ತುಂಬ 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 ಖುಷಿ ಆಗ್ತಾ ಇದೆ. ಶ್ವೇತಾ, ಸಾಕು ಬಿಡ, ಎಷ್ಟು ಖುಷಿ ಪಡ್ತೀಯಾ? ನಿಜ, ಇಷ್ಟು ಖುಷಿ ಆಗ್ತಿದೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇದೊಂಥರ ಫೀಲಿಂಗ್ ತುಂಬ ಚೆನ್ನಾಗಿದೆ. ಮಾಧವ್, ಅಲ್ಲೇ ಸೈಡ್ ತಗೊಂಡ್ಬಿಡು, ಸ್ಟಾಪ್ ಮಾಡು. ಅಲ್ಲಿ ನೋಡಿ ಬೇಕ್ರಿ ಇದೆ. ತಗೋತೀನಿ. ಅಲ್ಲಿ ಮುಂದೆ ಇನ್ನೊಂದಿದೆ, ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಸರಿನಾ? ಕಣ್ಣು ಬಿಡೋಕ್ಕಾಗಲ್ಲ ನೋಡು. ಎಲ್ಲೋಗ್ಯಾರ ಇವ್ರು? ಇವ್ರದೊಂದು ಇದ್ದಿದ್ದ ಬಿಡು. ಮುಂಜಾನೆ ದತ್ತಾಗ ಹಾಳಾಗೋಗ. ನಾನು ಏನಾರ ಮಾಡಬೇಕಲ್ಲ. ಏನು ಮಾಡಲಿ ಇವತ್ತು ನಾಷ್ಟ? ಅವಲಕ್ಕಿ ಮಾಡಿಬಿಡ್ತೇನೆ ಬಿಡು. ಏನಿದೆ ಇನ್ನೂ ವಾಸನೆ ಬರತ್ತಲ್ಲ ಅಡುಗೆ ಮನ್ಯಾಗ? ಇಲ್ಲೇನು ಮಾಡತ್ತೀರ ನೀವು? ನಾ ಎಲ್ಲಿ ಹೋದ್ರೆ ಏನು ಅನ್ನತ್ತಿದ್ದೆ? ಅಡುಗೆ ಮನೆಗೆ ಏನು ಮಾಡತ್ತಿದ್ರಿ? ಅದೇ ಏನಿಲ್ಲ, ಒಂದಿಟ್ಟು ಮ್ಯಾಗಿ ಮಾಡತ್ತಿದ್ದೆ. ನೀನು ಯಾವಾಗೂ ಮಾಡಿ ಸುಸ್ತಾಗಿರ್ತಿತ್ತಲ್ಲ ನಿಂಗೆ, ಅದಕ್ಕೆ ನಾನು ಒಂದಿಟ್ಟು ಮ್ಯಾಗಿ ಮಾಡಿದ್ರೆ ಆತ ಅಂತೇಳಿ ಮ್ಯಾಗಿ ಮಾಡಿದೆ. ನೀವು ಹೋಗು, ಮಕ್ಕ ತೊಗೊಂಡು ಕುಂದ್ರು ಹೋಗು, ನಾನು ತೊಗೊಂಬರ್ತೀನಿ ಮ್ಯಾಗಿ ಹಾಕ್ಕೊಂಡು. ಹೌದಾ, ಆಯ್ತು ತಗೋರಿ. ನಾನು ಒಂದೆರಡು ಚರ್ಗಿ ಚಕ್ಕ ಮಾಡಿ ಹಂಗೆ ಬರ್ತೀನಿ. ಏನಪ್ಪ ನನ್ನ ಗಂಡ ತಲೆ ಹೊಡ್ತಾ ಬಿದ್ದಾಗ ಏನಾರು ಮಿಸ್ಟೇಕ್ ಆಗೈತೇನೆ? ಏನಾರು ಅಕ್ಕ ಮೆದಡೊಳಗೆ ಏನು? ನೋಡು, ಬಿಸಿ 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 ಮ್ಯಾಗಿ ಮಾಡ್ಕೊಂಬಂದೇನಿ. ಚಂದಂಗೆ ತಿನ್ನ, ಹೆಂಗಾಗಿತ್ತು ಅಂತ ಹೇಳಿ. ಜಾಕ ಮಾಡಿ ಬಂದೇನೆ. ಈ ಕೆಂಪು ಸೀರೆ ಮೇಲೆ ಚಂದ ಕಾಣತಿಯಲ್ಲ. ಯಾಕೆ ಇಷ್ಟು ಮಸ್ಕ ಹೊಡಾತಾನ? ಒಂದು ಅರ್ಥ ಆಗೋಲ್ದಲ್ಲಪ್ಪ. ನೀರು ತರಲೇನು? ನೀರು ಬೇಡ ಬೇಡ, ಹಂಗೆ ಸ್ವಲ್ಪ ಕೆಮ್ಮಾಗತ್ತೆ ಆತ. ಚಲೋ ಆಗೈತಿ, ಅಡ್ಡಿಲ್ಲ, ಚಲೋ ಆಗೈತಿ. ಉಪ್ಪಟ್ಟು ಉರ್ಲು ಇವೇ ತಿನ್ನಕ್ಕಾಗಲ್ದು. ಇದನ್ನು ಈ ಪರಿ ಉಪ್ಪು ಸುರ್ಗಾನ ಇದ್ರಾಗ ತಿನ್ನಕ್ಕೆ ನೋಡಿದ್ರೆ ಆಗವಲ್ದು. ಏನು ಮಾಡಲಿ, ಹೆಂಗೆ ತಿನ್ನಲಿ? ಇದು
ಫಸ್ಟ್ ಟೈಮ್ ಒಂದು ಮಾಡಿಕೊಟ್ಟಾನೆ, ಬ್ಯಾಡ ಅನ್ನೋಕ್ಕೂ ಬರವಲ್ದು, ಏನು ಮಾಡಲಿ? ಅದು ಚಾ ಚಾ ಮಾಡ್ಕೊಳ್ಳೇನು? ಏನು ಬೇಡ, ಚಾನು ಬೇಡ. ಈಗ ಇದನ್ನು ತಿನ್ನಾತನಲ್ಲ, ಇದು ತಿನ್ನೊಟ್ಟಿಗೆ ಮತ್ತೆ ನಂಗೆ ಚಾ ಕುಡಿಯೋಕ್ಕಾಗಂಗಿಲ್ಲ, ಆಮೇಲೆ ಆರಾಮ್ ಮಾಡ್ಕೊಂಡು ಕುಡಿಕೇನಂತೆ. ನೀವು ಯಾಕೆ ಹೋಗಿಲ್ಲ ಕೆಲ್ಸಕ್ಕೆ? ಇಲ್ಲ, ಹೊಂಟಿದ್ದೆ ಮಾರಾಯ. ಅದ ಫೋನ್ ಹಚ್ಚಿದ್ರು 10 ಗಂಟೆಗೆ ಬಾ ಅಂದಾರ. ಹಾಗಾಗಿ ಮತ್ತು ಏನಾರು ಒಂದಿಟ್ಟು ನಿನಗೆ ಮಾಡಿಕೊಡ್ಬೇಕನ್ನಿಸ್ತು, ಅದಕ್ಕೆ ಮಾಡಿದೆ. ಅಲ್ರಿ, ನೀವು ಯಾವಾಗೂ ಅಡುಗೆ ಮನೆಗೆ ಹೋದವರಲ್ಲ, ಮಾಡಿದವರಲ್ಲ, ಇವತ್ತು ಯಾಕೆ ಸಡನ್ನಾಗಿ ಇದೆಲ್ಲ ಮಾಡತ್ತೀರಿ? ಏನು ಅರ್ಥನ ಆಗೋಲ್ದಲ್ಲ ನಂಗೆ. ಏನಿಲ್ಲ, ಹಂಗೆ ಮಾಡಿದೆ. ನೀನು ಮತ್ತು ಏನೋ ಆಗಿದ್ದೆಲ್ಲ ಆಗೋತು ಎಲ್ಲ ಮರ್ತು ಬಿಟ್ಟು ಒಂದು ಚಲೋ ಮುಂದೆ ಚಲೋ ನಂಗೆ ಜೀವನ ಮಾಡ್ಕೊಂಡು ಹೋದ್ರೆ ಆತು ಅಂತ ನನಗೆ ಹಂಗೆ ಅನ್ನಿಸ್ತು. ಏನು ಹಿಂಗೆ ನಾತನ? ಇವನಿಗೆಲ್ಲ ನೆನಪೈತಾನೆ ಮತ್ತು ಸುಮ್ಮನೆ ನಾಟಕ ಮಾಡತ್ತಾನೇನು? ಅಯ್ಯೋ, ಏನಾರು ಮತ್ತು ಅನುಮಾನ ಬಂತ ನಿಕ್ಕಿಗೆ ಎಲ್ಲ ನೆನಪೈತಂತ ಹೇಳಿ ನನ್ನ ಬಾಯಿನೂ ಸುಮ್ಮನೆ ಇರಲ್ಲ, ಏನಾರು ಒಂದು ಒದರ್ಬಿಡ್ತೀನಿ. ಹಂಗೆ ಕೇಳತ್ತೀರಿ? ಏನಾಗೈತೆ ಅಂತದ? ಏನಿಲ್ಲ ಮರಯ್ಯ, ನಾನು ಯಾವಾಗೂ ನಿನಗೆ ಟೈಮ ಕೊಟ್ಟಿಲ್ಲಲ್ಲ, ಒಂದು ಮಗಗಾಗಲಿ ನಿನಗಾಗಲಿ ಟೈಮ್ ಕೊಟ್ಟಿಲ್ಲ, ಏನಿಲ್ಲ. ನಾನು ಒಂದು ಸ್ವಲ್ಪ ಸುಧಾರಿಸಿ ಸ್ವಲ್ಪ ಶೆರೆಗಿರೆ ಕುಡಿಯೋದು ಕಡಿಮೆ ಮಾಡ್ಬೇಕಂತ ನೋಡಿದ್ದಿಲ್ಲ. ಮೊನ್ನೆ ಶೆರೆ ಕುಡಿದು ಬಿದ್ದು ತಲೆಗೆಂತ ಹೊಡ್ತಾ ಬಿದ್ದು, ಮತ್ತೊಂದು 14 ಹೊಲಿಗೆ ಬಿದ್ದು ಎಲ್ಲ ನೋಡಿ ಈಗ ಒಂದು ಈಟು ಕಡಿಮೆ ಆಗೈತಿ. ಅದಕ್ಕೆ ಮತ್ತೆ ಯಾಕೆ ಸುಮ್ಮನೆ ಅಂಥೇಳಿ ಹೋಗೋದು ಕುಡಿಯೋದು ಅಲ್ಲಿ ಇಲ್ಲಿ ಬೀಳೋದು ಅಸಹ್ಯ ಆಕೈತಲ್ಲ ನಿನಗೂ ಎಷ್ಟಾಗಲಿ. ಹಾಗಾಗಿ ಅದು ಹೇಳಕ್ಕೆ ಹೋದೆ ನಾನು. ಅದ್ರ ಸಂಬಂಧ ನಾನು ಒಂದಿಟ್ಟು ಚೇಂಜ್ ಆದೆ ಅಂದರೆ ನಿನಗೂ ಖುಷಿ ಆಕತ್ತಲ್ಲ. ಅವಾಗವಾಗ ಎಲ್ಲರೂ ಹೊರಗಿರ ಕರ್ಕೊಂಡು ಅಡ್ಡಾಡ್ತೀನಿ ನಿನಗೆ, ಹಂಗೆ ಆ ಥರ ಹೇಳಕ್ಕೆ ಬಂದೆ ನಾನು. ಓ ಹೌದಾ? ಹೌದ್ರಿ, ಮತ್ತು ಅದು ಇದು ಟಪಿಗೆ ಅದಕ್ಕೆ ಹಾಕ್ಕೊಂಡಿರಿ ಅಲ್ಲ? ಅವರು ಬ್ಯಾಂಡೇಜ್ ಹಾಕಿದ್ರು, ಅದು ಇನ್ನೊಂದು ವಾರದಾಗ ಬಿಸ್ತಾರಂತಲ್ಲ ಅದನ್ನು ಹೊಲಿಗೆ. ನೀವು ಟಪಿಗೆ ಹಾಕ್ಕೊಂಡ್ರೆ ಅದಕ್ಕೆ ಗಾಳಿ ಆಡ್ಬೇಕಲ್ಲ? ಅವರು ಎಲ್ಲ ಸುತ್ತಿ ಪ್ಯಾಕ್ ಮಾಡಿಲ್ಲನ, ನಡಿತೈತಿ. ನನಗೆ ಟಪಿಗೆ ಇಲ್ಲಂದ್ರೆ ಆಗಂಗಿಲ್ಲ, ಅದಕ್ಕೆ ಹಾಕ್ಕೊಂಡೀನಿ. ಇರಲಿ ಆಳ, ಮತ್ತು ಸ್ವಲ್ಪ ಅವಾಗ ತೆಗಿತಿರ್ತೀನಿ, ತೆಗಿಯೋದು ಹಾಕೋದು ಮಾಡ್ಕೊತ ಇರ್ತೀನಿ. ತಗೋ, ನಾನು ಹೋಗ್ಬಿಡ್ತೀನಿ ಹಂಗಂದ್ರೆ. ಏನು ಹಂಗೆ ಸ್ವಲ್ಪ 10 ಗಂಟೆಗೆ ಅಂದಾರ ಅವರು, ಆದ್ರೆ ಸ್ವಲ್ಪ ಲಘು ಬಾ ಅಂದಾರ. ಹೋಗೋದು 10 ಗಂಟೆಗೆ ಐತಿ ಸರ್ದು, ಆದ್ರೆ ಲಘು ಬಾ ಅಪ್ಪ, ಸ್ವಲ್ಪ ಕೆಲಸ ಐತಿ ಮನ್ಯಾಗ ಅಂತೇಳಿ ಅಂದಾರ. ಅವ್ರದ್ದು ಮನ್ಯಾಗ ಏನಾರು ಕೆಲಸ ಇದ್ದು ಸ್ವಲ್ಪ ಅಲ್ಲಿ ಇಲ್ಲಿ ಕಸ ಗುಡಿಸೋದು ಅದು ಏನಾರು ಇದ್ರೆ ನಂಗೆ ಹೇಳ್ತಾರೆ ಅವರು. ಹಂಗಾಗಿ ಹೋಗ್ಕಿನ್ನ ಏನು. ಆಯ್ತು ತಗೋರಿ. ಹುಡುಗ ಇಲ್ಲ ನನ್ನ ಪಾಪು? ಅವನಿಗೆ ರೆಡಿ ಮಾಡಿ ಅಂಗನವಾಡಿಗೆ ಬಿಟ್ಟು ಬಂದೇನಿ. ನೀ ಹೋಗಿ ಕರ್ಕೊಂಬ ಆಮೇಲೆ. ಬಾ 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 ಬಾ. ಹೌದ್ರಿ? ಚಲೋ ಆತಲ್ಲ. ಖುಷಿ ಆತ್ ಬಿಡ್ರಿಪ್ಪ, ಖುಷಿ ಆತು. ಹಿಂಗೆ ಇರ್ರಿ. ಹಾಳು ಮೂಳು ಚಟ ಅಂಥದ್ದೆಲ್ಲ ಬಿಟ್ಬಿಡ್ರಿ. ಅವು ಏನ್ರಿ ಅದು ಚಲೋ ಅಲ್ಲ. ಅದು ಗಂಡು ಮಕ್ಕಳಿಗೆ ಚಟ ಇರಬಾರ್ದಂತೆ, ಹೆಣ್ಮಕ್ಳಿಗೆ ಹಠ ಇರಬಾರ್ದು, ಗಂಡು ಮಕ್ಕಳಿಗೆ ಚಟ ಇರಬಾರ್ದು. ಅದಿತ್ತಂದ್ರೆ ಸಂಸಾರ ಉದ್ಧಾರ ಆಗಂಗಿಲ್ಲ. ಈಗ ಹೆಂಗದಿರಲ್ಲ ಹಂಗೆ ಇದ್ದು ಬಿಡ್ರಿ. ಏನ್ರಿ? ಹಾಂ ಆಯ್ತು, ನಾ ಬರ್ತೀನಿ. ಅಲ್ಲ, ನಾನೇನೋ ಪಿ ಜಿ ಕಡೆ ಬಂದುಬಿಟ್ಟೆ. ಅವ್ರು ನನ್ನ ಕಡೆ ಮಾತಾಡ್ತಾರೋ ಇಲ್ಲೋ, ಏನು ಸಿಟ್ ಮಾಡ್ಕೊತಾರೋ ಏನು. ಇಲ್ಲೇ ಸೈಡ್ ನಿಲ್ತೇನೆ ತಡಿ, ಅವ್ರು ಬರಲಿ ಹೊರಗರ. ಅಯ್ಯೋ, ಲೇಟ್ ಆತ. ಅವ್ರು ಲಘು ಬಾ ಅಂದಿದ್ರೆ. ಇವ್ರು ಯಾಕೆ ಬಂದ್ರಿ ಇಲ್ಲೇ? ಹಾಯ್ ಅನ್ಪೂರ್ಣ. ಹಾಯ್. ನೀವ್ಯಾಕೆ ಇಲ್ಲಿ ಬಂದ್ರಿ? ನಾ ಹೇಳಿಲ್ಲ ನಿಮಗೆ ಫೋನ್ ಒಳಗೆ ನಾನು ಮೀಟ್ ಆಗೋಕೆ ಹೋಗ್ಬೇಡ್ರಿ ಅಂತ. ಅಲ್ಲ, ನೀವು ಇದು ಮಾಡೋದು ಸರಿ ಇಲ್ಲ ನೋಡ್ರಿ. ನಂಗೆ ಲೇಟ್ ಆಗತ್ತೈತಿ, ನಾ ಹೋಗ್ತೀನಿ. ನಿಂದಿರಿ ಅನ್ಪೂರ್ಣ ಅವರು. ಸುರೇಶ್ ಅವ್ರಿಗೆ ಕೈ ಬಿಡ್ರಿ ನಂದು. ಛೀ, ಕೈ ಬಿಡ್ರಿ. ನೋಡ್ರಿ, ತಪ್ಪು ತಿಳ್ಕೊಬೇಡ್ರಿ. ನಾ ಒಂದು 2 ನಿಮಿಷ ನಿಮ್ಮ ಕಡೆ ಮಾತಾಡ್ತೀನಿ, ಅದಾದಮೇಲೆ ನೀವು ಹೋಗಂತ್ರಿ. ಪ್ಲೀಸ್ ನಿಂದಿರ್ರಿ. ನೀವು ಮೊದಲು ಕೈ ಬಿಡ್ರಿ, ಜನ ನೋಡಾತಾರ. ಬಿಡ್ರಿ. ಹೇಳ್ರಿ, ಏನು ಹೇಳ್ಬೇಕು ಹೇಳ್ರಿ. ಲಘು ಹೇಳ್ರಿ, ನಂಗೆ ಟೈಮ್ ಇಲ್ಲ. ನನಗೆ ಅಲ್ಲೇ ಗಾರ್ಮೆಂಟ್ಸ್ ಒಳಗೆ ಕೆಲಸ ಆಯ್ತಂತ್ರಿ. ಅವ್ರು ಇವತ್ತು ಕರೆದಿದ್ರೆ. ನಂಗೆ ಮೊದಲೇ ಲೇಟ್ ಆಗೈತಿ, ನೀವು ಇನ್ನೊಂದು ಸ್ವಲ್ಪ ಲೇಟ್ ಮಾಡಬೇಡ್ರಿ ನಂಗೆ. ಏನು ಗಾರ್ಮೆಂಟ್ಸಿಗಿರಿ? ಅದು ಅಂಗಡಿ ಇಟ್ಕೊಂಡಿದ್ರಲ್ಲ ನೀವು, ಮತ್ತೆ ಇದಕ್ಕೆ ಅಲ್ಲಿ ಹೊಂಟಿರಿ? ನೋಡ್ರಿ, ನಿಮ್ಮ ಫ್ಯಾಮಿಲಿ ಅವ್ರು ಹೇಳ್ಯಾರ ನನ್ನ ಮಗನ ಆಸ್ಪಾಸು ಸುಳಿಬೇಡ, ಆಮೇಲೆ ನಮ್ಮ ಅಂಗಡಿ ಕಡೆ ನೀ ಬರಬೇಡ, ನೀನು ಅಲ್ಲಿ ಅಂಗಡಿ ತೆಗಿಬೇಡ, ನೀ ಎಲ್ಲರೂ ಹೋಗು ಏನಾರ ಮಾಡ ಅಂತಂದಾರೆ. ಈಗ ನಂಗೆ ನೆಮ್ಮದಿಯಾಗಿ ಬದುಕಕ್ಕೆ ಬಿಡ್ರಿ. ಇಲ್ಲಿ ನೋಡ್ರಿ, ಇದ್ರೊಳಗೆ ನಿಮ್ಮದು ತಪ್ಪಿಲ್ಲ, ನಂದು ತಪ್ಪಿಲ್ಲ. ನಮ್ಮ ಅತ್ತಿ ಬಂದು ಏನೇನೋ ರಾಧ ಅಂತ ಮಾಡಿ ಹೋಗ್ಯಾಳ. ಈಗ ಅವ್ರಿಗೆ ಹೇಳೋ ಪರಿಸ್ಥಿತಿ ಒಳಗೂ ನಾವಿಲ್ಲ ಅಲ್ಲ. ಈಗ ನಾನು ನಿಮ್ಗೊಂದು ಹೆಲ್ಪ್ ಮಾಡಿದ್ದೆ. ಸೊ ಅದು ಈಗ ನೀವು ನನಗೆ ಏನಾರ ಹೆಲ್ಪ್ ಮಾಡ್ಬೇಕಂದ್ರೆ ನನ್ನ ಜೊತೆ ಪ್ಲೀಸ್ ದಯವಿಟ್ಟು ನನ್ನ ಕಡೆ ಬರಬೇಡ್ರಿ, ನನ್ನ ಕಡೆ ಮಾತಾಡಬೇಡ್ರಿ. ನನ್ನಿಂದ ಆದಷ್ಟು ದೂರ ಇಡೋಕ್ಕೆ ಟ್ರೈ ಮಾಡಿರಿ ಅಷ್ಟೇ.
ಇಲ್ಲ ನಾನು ನಿಮ್ಮ ಕಡೆ ಒಂದು 5 ನಿಮಿಷ ಮಾತಾಡಬೇಕಿತ್ತು. ಎಲ್ಲರ ಪಾರ್ಕ್ ಒಳಗೆ ಸಿಗ್ತೀರಿ? ಪಾರ್ಕಿಗೆ ಹೋಗೋಣ್ರಿ. ಪಾರ್ಕ್ ಈ ನಿಮ್ಮ ತಲೆಗೆ ಕೆಟ್ಟತೇನ್ರಿ? ನಾವಿಬ್ರು ಪಾರ್ಕಿಗೆ ಹೋದ್ರೆ ಜನ ಏನು ತಿಕ್ಕೋತಾರ ಅನ್ನೋದು ಏನಾರು ಸ್ವಲ್ಪ ಐತಿ ನಿಮ್ಮ ತಲೆ ಒಳಗೆ? ಇಲ್ಲ ನಾ ಪಾರ್ಕ್ನ ಎಲ್ಲೂ ಬರೋದಿಲ್ಲ. ತಪ್ಪು ತಿಳ್ಕೊಬೇಡ್ರಿ, ನಾನು ಅಂದಿದ್ದು ಆ ಥರ ಅಲ್ಲ. ಸರಿ, ದೇವಸ್ಥಾನಕ್ಕೆ ಹೋಗೋಣ್ರಿ, ಅಲ್ಲಿ ಬರ್ತೀರಿ, ಅಲ್ಲಿ ಸಿಗ್ರಿ. ದೇವಸ್ಥಾನದಾಗ ಯಾರು ಬರಲ್ಲ, ಯಾರು ನೋಡಲ್ಲ ನೋಡ್ರಿ. ಬೇಡ, ಇದು ಯಾಕೋ ಬೇಡ ಅನ್ಸತ್ತೈತಿ ನನಗೆ, ಓವರ್ ಅನ್ಸತ್ತೈತಿ. ಈಗ ನೋಡ್ರಿ, ನನ್ನಿಂದ ನಿಮ್ಮ ಮದ್ವೆನೂ ನಿಂತು ಹೋಗೈತಿ. ಈಗ ಏನೋ ಒಂದು ಮಿಸ್ಟೇಕ್, ಏನೋ ಒಂದು ಯಾರೋ ಮಾಡಿ ತಪ್ಪಿಂದ ನಾವಿಬ್ಬರು ಅನುಭವಿಸೋ ಸ್ಥಿತಿಯೊಳಗೆ ಬಂದೇವಿ. ಇದನ್ನು ಇಲ್ಲಿಗೆ ಮುಗಿಸ್ತೀವಿ. ಬೇಡ, ನಾವಿಬ್ಬರು ಮಾತಾಡೋದ್ರಿಂದ ಏನೂ ಲಾಭ ಇಲ್ಲ. ಅದಕ್ಕೆ ಇಲ್ಲ, ನೀವು ನನ್ನ ಜೀವ ಉಳಿಸಿರಿ. ನಂಗೆ ಏನೋ ಗೊತ್ತಿಲ್ಲ, ನಿಮಗೆ ಸಾರಿ ಕೇಳಬೇಕು. ನಿಮ್ಮ ಜೊತೆ ಒಂದು 5 ನಿಮಿಷ ಮಾತಾಡೋಕೆ ಕೊಡ್ರಿ ಸಾಕು. ನೋಡ್ರಿ, ನಾ 5 ನಿಮಿಷ 2 ಸೆಕೆಂಡ್ ಏನೂ ಕೊಡೋದಿಲ್ಲ, ನಾನು ಮಾತಾಡೋದಿಲ್ಲ. ಸಾರಿ, ನಾನು ಹಿಂದಿಂದ ಬರಬೇಡ್ರಿ. ಅಲ್ಲ ಅನ್ಪೂರ್ಣ, ಏನು ಮಾಡೋದು ಪಾಪ. ಗಾರ್ಮೆಂಟ್ಸ್ ಒಳಗೆ ಎಷ್ಟು ಕೆಲಸ ಆಕೈತಿ ನನ್ನಿಂದ ಎಲ್ಲ. ಏನು ಪಾಪ, ಅವ್ರಿಗೆ ಎಷ್ಟು ಪ್ರಾಬ್ಲಮ್ಸ್ ನೋಡು. ಏನು ಮಾಡಲಿ? ಹೆಂಗಾರ ಮಾಡಿ ಅವ್ರಿಗೆ ಹೆಲ್ಪ್ ಮಾಡಬೇಕಲ್ಲ. ನಾನು ದುಡ್ಡು ಕೊಡ್ಲೇನು ಅವ್ರಿಗೆ? ದುಡ್ಡು ಕೊಟ್ಟು ಇಸ್ಕೊತಾರೇನು ಅವ್ರು? ಈಗ ಮಕ್ಕಳಿಗೆ ಮಂಗಳಾರತಿ ಮಾಡಿ ಹೋದ್ರೆ ಹೆಂಗಾರ ಹೆಲ್ಪ್ ಮಾಡಬೇಕಲ್ಲ ಅವ್ರಿಗೆ. ನೋಡು ಈ ಹಿಂದಿಂದ ಹೋದೆ ಅಂದರೆ ಮತ್ತೆ ಇರಿಟೇಟ್ ಆಕೈತಿ. ಈಗ ಹೋಗೋದು ಬೇಡ. ಅಲ್ಲ, ಎಷ್ಟು ಸಖತ್ತಾಗಿ ಕಾಣತಿದ್ರಲ್ಲ ಅವ್ರು ಜೀನ್ಸ್ ಒಳಗೂ. ನಂಗೆ ಯಾಕೆ ಇಷ್ಟು ಖುಷಿ ಆಗತೈತಿ? ಏನು ಮಾಡ್ಬೇಕಂತ ಗೊತ್ತಾಗತ್ತಿಲ್ಲ ನಂಗೆ. ಏನೋ ಆಗತ್ತಿತ್ತು ಒಟ್ಟು. ಅವ್ರಿಗೆ ನೋಡಿದಾಗ ಮೇದಿ ಡಗಡಗಡಗ ಅಂತ ಬಡ್ಕೊತೈತಿ. ಏನಾದರೂ ನಂಗೆ ಆಗತ್ತಿತ್ತ? ಖರೇನು ಎಷ್ಟು ಚಂದ ಇದಾರಲ್ಲ ಅವರು. ಏಯ್ ಸುರೇಶ್, ನೀನೇನೋ ಇಲ್ಲಿ? ನೀನು ನೋಡಿ ತುಂಬ ಖುಷಿ ಆಯ್ತಪ್ಪ. ಏನು 1 ವರ್ಷದಿಂದ ಈ ಕತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ. ಥ್ಯಾಂಕ್ ಯು.